ಇದು ಸೋಲೇ ನಮ್ಮ ಪಾಲಿಗೆ ಆಗ್ತಾ ಇದೆ. ಹಾಗೆ ಅದು ಗೆಲುವನ್ನು ಸಂಪಾದನೆ ಮಾಡುವುದು ಹೇಗೆ ಯೋಚನೆ ಮಾಡಿದ್ರೆ ಈಗ ನೆನಪಿಗೆ ಬರ್ತಾ ಇದೆ. ನಮ್ಮಲ್ಲಿ ಶಕ್ತಿ ಇದ್ದರೆ ಏನು ಪ್ರಯೋಜನ? ದೈವ ಬಲದ ಸಂಪಾದನೆ. ಎನ್ನುವಂತಹ ಭೂತಗಣಗಳಿಗೆ ಔತಣವನ್ನು ಉಡಬಡಿಸುತ್ತೇನೆ, ಕಳುಹಿಸಿಕೊಡಿ. ಎಲ್ಲವರಿಂದಲೂ ಈ ಕಾರ್ಯ ಸಾಧ್ಯ ಇಲ್ಲ ಅಂತ ವಿಭೀಷಣನೇ ಹೇಳಿದನು. ಎಲ್ಲರಿಗಾದಂತಹ ಕಾರ್ಯವನ್ನು ನಾನು ಸುಲಭವಾಗಿ ಮಾಡಿ ಪೂರೈಸುತ್ತೇನೆ. ದಶಕಂಠನ್ನು ಕೊಲ್ಲುತ್ತೇನೆ ಎನ್ನುವಂತಹ ಆತ್ಮವಿಶ್ವಾಸವು ನನಗುಂಟು. ಏನು ವಿಷಯ ಇದ್ರೂ ಕೂಡ ಆತನನ್ನು ವಧಿಸಿದ ನಂತರ ತಿಳಿಸ್ತೇನೆ, ಕಳುಹಿಸಿಕೊಡಿ. ಲಕ್ಷ್ಮಣ, ನಿನ್ನ ಮಾತುಗಳನ್ನು ಕೇಳುವಾಗ ಸಂತೋಷವಾಯಿತು. ನಮಗೆ ಆಗಿರುವಂತಹ ಇಂದ್ರಾರಿಯನ್ನು ಸದೆ ಬಡಿಯುವಲ್ಲಿ ನಾನು ಉತ್ಸಾಹವನ್ನು ತೋರುತ್ತೇನೆ ಎಂಬ ಹಾಗೆ ಮುಂದನೆ ಇಡ್ತಾ ಇದ್ದೀಯ. ವಿಭೀಷಣ, ಲಕ್ಷ್ಮಣ ಸಿದ್ಧನಿದ್ದಾನೆ, ಅವನಿಗೆ ದಾರಿಯನ್ನು ತೋರಿಸಬೇಕಾದವ ನೀನು. ಆಂಜನೇಯ ಸಹಿತವಾಗಿ ಕಪಿ ಬಲವೆಲ್ಲವೂ ಕೂಡ ಅವನ ಬೆಂಬಲಕ್ಕೆ ತೆರಳಿ ರಂಗನಾಥನ ಅನುಗ್ರಹ ನಿಮ್ಮ ಮೇಲೆ ಇರಲಿ. ಶುಭವಾಗಲಿ. ಎಲ್ಲವೂ ಸೇರಿಕೊಂಡಿದ್ದೇವೆ. ಮೊದಲಾಗಿ ಯಾಗ ಮಾಡ್ತಾ ಇದ್ದಾರಲ್ಲ, ಆ ಯಾಗವನ್ನು ಕೆಡಿಸಿ ಈ ಪ್ರಪಂಚದಲ್ಲಿ ನನ್ನ ಅಣ್ಣನನ್ನು ಎಲ್ಲರೂ ದೇವರೆಂದು ಕೊಂಡಾಡ್ತಾ ಇದ್ದಾರೆ. ಆ ದೇವರಿಗೆ ದ್ರೋಹ ಮಾಡಿದ ಏ ದೈವ ದ್ರೋಹಿ, ಹೇಳೋ ಹೇಳೋ ಹೇಳುವುದಿಲ್ವೇ? ನಿನ್ನನ್ನು ಹೇಗೆ ಎಬ್ಬಿಸಬೇಕೆಂಬುದಾಗಿ ನಾನು ಸರಿಯಾಗಿ ಅರ್ಥ ಮಾಡಿಕೊಂಡಿದ್ದೇನೆ. ಆದ್ದರಿಂದಲೇ ನನ್ನ ಎಡಗಾಲಿನಿಂದ ನಿನ್ನ ಕಾಲನ್ನು ತೊಳೆಯುತ್ತೇನೆ.
ಹಾಗೆ ನಿನ್ನನ್ನು ಕೊಲ್ಲಿ ಎನ್ನುವುದಾಗಿ ಸಂಬೋಧನೆ ಮಾಡಿದವ ನೀನು, ದಾರಿ ತೋರಿಸಿದವ ನೀನು. ಹೌದು ನಾನೇ. ಮೊದಲಾಗಿ ನಿನ್ನನ್ನು ಗೆಲ್ತೇನೆ, ಆ ಬಳಿಕ ಅವರಿಗೆ ಹೋರಾಟ ಮಾಡ್ತೇನೆ. ನಿನ್ನೊಬ್ಬ ಹೆಣ್ಣುಗಳ್ಳ ಅದೇ ಬುದ್ಧಿಯನ್ನು ಅನುಸರಿಸಿಕೊಂಡು ನೀನು ಬಂದವ. ಗುಪ್ತವಾಗಿ ಬಂದು ಮೂಲ ನಿಕುಂಬೆಳೆಯನ್ನು ಸೇರಿ ಮರಣ ಯಾಗವನ್ನು ಮಾಡ್ತಾ ಇದೆಯಲ್ಲ, ನಿನ್ನ ಯಾಗವನ್ನು ಕೆಡಿಸಿದ್ದೇನೆ. ಏನು ಸಂಪಾದನೆ ಮಾಡಿದೆ ನೀನು? ಏನಿಲ್ಲ ಹೇಳು. ಏನಿಲ್ಲ, ನಮ್ಮಲ್ಲಿ ಬೇಕಾದೆಲ್ಲ ಉಂಟು. ಬೇಕಾದ ಉಂಟ? ಹೌದಪ್ಪ. ಯಾವ್ದಪ್ಪ? ಒಂದು ವೇಳೆ ಬೇಡದೆಲ್ಲ ಉಂಟು, ತದದು ನಿಮ್ಮಲ್ಲಿ ಭಾರಿ ಚಾಪ. ಇದು ನಿನಗೆ ಬೇಕಾಗಿ ಸಿದ್ಧವಾಯಿತು. ಹೌದಾ? ಯಾಕೆ ಬಲ್ಲೆಯ? ಯಾಕೆ? ಇವತ್ತಿನ ಯುದ್ಧದಲ್ಲಿ ನಿನ್ನ ಆಯುಷ್ಯ ಮುಗಿದು ನನ್ನ ಅತ್ತಿಯಂತಹ ಸೀತಾಮಾತೆಯನ್ನು ಕದ್ದುಕೊಂಡು ಹೋಗಿದ್ದಾನೆ. ಹಾಗಾಗಿ ನಿನ್ನಲ್ಲಿ ಹೇಳ್ತಾ ಇದ್ದೇನೆ, ಬಂದು ನನ್ನ ಅಣ್ಣನ ಪಾದ ಕೆಳಗಿ ಸೀತೆ ಮಾತೆಯನ್ನು ಒಪ್ಪಿಸಿದರಲೇಸು, ಇಲ್ಲದಿದ್ದರೆ ನಿನ್ನನ್ನು ಎಲ್ಲವನ್ನು ತಿಳಿದುಕೊಂಡವ ನಾನು. ಈ ಹಿಂದೆ ಕಿಷ್ಕಿಂಧೆಯ ಅಧಿಪನಾದಂತಹ ವಾಲಿಯೊಂದಿಗೆ ಯುದ್ಧಕ್ಕೆ ಹೋದಂತಹ ಸಂದರ್ಭದಲ್ಲಿ ಕೈ ಸೋತು ಆತನಲ್ಲಿ ಏನು ಮಾಡಿದ್ದಾನೆ ಮಲ್ಯ? ಮನೆಗೆ ಕರೆದುಕೊಂಡು ಬಂದು ಅಂಗದನ ತೊಟ್ಟಿಲಿಗೆ ಕಟ್ಟಿದ್ದಾನೆ. ಅದು ಯಾಕೆ ಸಾಧ್ಯವಾಯಿತು ಗೊತ್ತುಂಟ? ಯಾಕೆ? ಆ ಕ್ಷಣದಲ್ಲಿ ನಾನಿರಲಿಲ್ಲ, ಹಾಗಾಗಿ ತೊಟ್ಟಿಲಿಗೆ ಕಟ್ಟಿದ. ಇಲ್ಲದಿದ್ರೆ ಅವರಿಗೆ ತೊಟ್ಟಿಲು ಕಟ್ತಾ ಇದ್ದ. ಹೌದಾ? ನಿನ್ನ ಅಪ್ಪ ಹುಳದಂತೆ ನೇತಾಡ್ತಾ ಇದ್ದ. ಅಷ್ಟು ಮಾತ್ರವೇ, ಅದು ಮತ್ತಿನ ಕಥೆ ಅಲ್ವೇನು? ಕಾರ್ತವೀರನೆಂದು ಹೋರಾಟ ಮಾಡಿದ. ಆತನ ಜೊತೆಯಲ್ಲಿ ಕೈ ಸೋತು ಓಡಿ ಹೋದಂತಹ ಚರಿತ್ರೆಯನ್ನು ನನ್ನಲ್ಲಿ ಹೇಳಿದ್ರೆ ಜಾಗ್ರತೆ. ನಿಮ್ಮವರೆಲ್ಲ ಪರೀಕ್ಷೆ ನಡೆಸುವುದು ಹಾಗೆ. ಹೇಗೆ? ಬೇರೆ ಕಡೆ ಹೊಂದುದು ಆ ಬಳಿಕಿನ ವಿಚಾರ. ಮೊದಲಾಗಿ
ಹೋದೆ. ಎದ್ದು ನೋಡಿದ್ರೆ ಅಬ್ಬಬ್ಬಬ್ಬ ಏನಾಗಿ ಹೋಯಿತು. ಇಂದ್ರಜಿತುವಿನ ಪಾಲಿಗೆ ಸೋಲಿ, ಇಂದ್ರಾರಿಯ ಪಾಲಿಗೆ ಸೋಲಿ. ಇಲ್ಲ ಇಲ್ಲ, ಖಂಡಿತ ಇಲ್ಲ. ನನ್ನ ಪಾಲಿಗೆ ಸೋಲಿ ಎನ್ನುವುದು ಬರುವುದಕ್ಕೆ ಸಾಧ್ಯ ಉಂಟೆ? ಖಂಡಿತ ಇಲ್ಲ. ಹಾಗೆಂದು ಯೋಚನೆ ಮಾಡಿದ್ರೆ ಒಂದು ಕಾಲದಲ್ಲಿ ಸುರರನ್ನಾಗಲಿ ನರರನ್ನಾಗಲಿ ಅಲ್ಲ ಪಾತಾಳವಾಸಿಗಳನ್ನಾಗಲಿ ಗೆದ್ದಂತಹ ಸಾಹಸಿಯೊಬ್ಬ ಈ ಸಾಮಾನ್ಯ ಮಾನವರೊಡನೆ ಹೋರಾಟವನ್ನು ಮಾಡುತ್ತಿರುವಂತ ವೇಳೆಯಲ್ಲಿ ನೆಲದ ಮೇಲೆ ಮೂರ್ಛಿತನಾಗಿ ಬೀಳುವಂತಹ ಪರಿಸ್ಥಿತಿ ಬರಲಿಕ್ಕೆ ಸಾಧ್ಯ ಉಂಟು? ಖಂಡಿತ ಇಲ್ಲ. ನನ್ನ ಮೇಲೆ ವಿಶೇಷವಾದಂತಹ ಒಂದು ಧೈರ್ಯ ವಿಶ್ವಾಸ ನಮ್ಮ ಅಪ್ಪನ ಬಾಳಿ ಒಂದು ಕಾಲದಲ್ಲಿತ್ತು. ನಮ್ಮ ಅಪ್ಪ ರಾವಣ ದಶಕಂಠ ಹೇಳ್ತಾ ಇದ್ದ, ನನಗೆ 10 ತಲೆ ಇತ್ತು ಏನುವಾಗ ಪ್ರಯೋಜನ, ನಿನ್ನಂತ ಒಂದು ತಲೆ, ಆ ಒಂದು ತಲೆ ನನಗಿದ್ರೆ ಸಾಕಾಗುತ್ತೆ. ಅಂಥ ಒಂದು ಯೋಗ್ಯತೆಯನ್ನು ಪಡೆದವ ನೀನು. ಹಾಗಾಗಿ ನನ್ನ 10 ತಲೆಗೆ ನಿನ್ನ ಒಂದು ತಲೆ ಸಮ ಅಂತ ಹೇಳ್ತಾ ಇದ್ದೆ. ಏನು ಮಾಡೋಣ? ಅಷ್ಟೆಲ್ಲ ಹೊಗಳಿಸಿಕೊಂಡಂಥ, ಅಷ್ಟೆಲ್ಲ ಪ್ರಶಂಸೆಯನ್ನು ಪಡೆದುಕೊಂಡಂಥ ನನ್ನ ಪಾಲಿಗೆ ಸೋಲವಾಯಿತೆ. ಸೋಲಿನ ಬಗ್ಗೆ ಆಲೋಚನೆ ಮಾಡುವುದಲ್ಲ, ಆದರೆ ಎದುರಾಗಿ ಯುದ್ಧ ಮಾಡಿದವ ಯಾರು, ಅವರು ಯಾರು ಅಂತ ಆಲೋಚನೆ ಮಾಡಬೇಕಲ್ಲ. ಈ ತಗಡು ತನ್ನದಂತಹ ಭಾವೆ ಆ ಶಕ್ತಿ ಸ್ವರೂಪಿ ಪಾರ್ವತಿ ದೇವಿಗೆ ಹೇಳಿದಂತಹ ಮಂತ್ರ ಸುಮ್ಮನೆ ಹೇಳಿದ್ದಲ್ಲ. ರಾಮ ಮಂತ್ರವ ಜಪಿಸೋ ಮನುಜ ಅಂತ. ರಾಮ ಮಂತ್ರ ಎನ್ನುವುದೊಂದು ಪಾಯಸ ಇದ್ದ ಹಾಗೆ. ಆ ಪಾಯಸವನ್ನು ಉಂಡವನಿಗೆ ತಿಂದವನಿಗೆ ಮಾತ್ರ ಅದರ ರುಚಿಯನ್ನು ಅಂತ ಅರ್ಥ ಆಗುವುದಕ್ಕೆ ಸಾಧ್ಯ ಉಂಟು. ಹಾಗಾಗಿ ರಾಮನ ಯೋಗ್ಯತೆ ದೊಡ್ಡದು. ಅವನ ಎದುರಲ್ಲಿ ನಾವೆಲ್ಲರೂ ಏನು ಬರೇ ಕನಿಷ್ಠ ತೃಣ ಸಮಾನರು ಎನ್ನುವುದನ್ನು ನಾವು ಒಪ್ಪಿಕೊಳ್ಳಬೇಕಾಗ್ತದೆ. ಹಾಗಿದ್ರೆ ಲೋಕದ ಧರ್ಮ ಹೇಗೆ? ತೃಣವೊಂದು ಅಲುಗಾಡಬೇಕುತ್ತಿದ್ರು ಅದಕ್ಕೆ ದೈವ ಸಂಕಲ್ಪ ಎನ್ನುವುದು ಬೇಕಾಗ್ತದೆ. ಹಾಗಾಗಿ ದೈವ ಸಂಭೂತರು, ದೈವವೇ ಒಳಿದು ಬಂದಂಥ ಈ ಕ್ಷೇತ್ರದಲ್ಲಿ ಈ ನಡೆದಿದ್ದಂಥ ಲಕ್ಷ್ಮಣ ಬಗ್ಗೆ ಎನಿಸಿಕೊಳ್ಳುವಾಗ ಮನಸ್ಸಿಗೆ ಬಹಳಷ್ಟು ಸಂತೋಷ ಬರ್ತಾ ಇದೆ. ಆದರೂ ಕೂಡ ನಮ್ಮ ಪದ್ಧತಿಯನ್ನು ಬಿಡುವ ಹಾಗಿಲ್ಲ. ಬಿಡಬಹುದೇ ಪೂರ್ವ ಪದ್ಧತಿಯ ನಮ್ಮ ನಿಜವನ್ನು ಹೇಳಲೇಬೇಕಾಗ್ತದೆ. ಯಾಕೆ? ಸಾವನ್ನು ಬಯಸುವವ ನಾನು, ಮರಣವನ್ನು ಪಡೆಯುವವ ನಾನು, ಕೊಡುವವ ಅವಂತಾದ ಮೇಲೆ ಅದಕ್ಕೆ ಅವ ಸಿದ್ಧವಿದ್ದಾರೆ ಎನ್ನುವುದನ್ನು ತಿಳಿಬೇಕು. ಹಾಗಾಗಿ ಲಕ್ಷ್ಮಣ
12 ವರ್ಷ ನಿದ್ರೆ ಆಹಾರ ಆಮೇಲೆ ಸ್ತ್ರೀ ಸಂಘವನ್ನು ಯಾರಾತ ತ್ಯಜಿಸಿದ್ದಾನೋ ಅಂದ್ರೆ ದೂರ ಮಾಡಿರ್ತಾನೋ ಅಂತವನಿಂದ ಮಾತ್ರದಲ್ಲಿ ಮರಣ ನಿನ್ನಿಂದ ಸಾಧ್ಯವೇ ಇಲ್ಲ. ನೀನು ಕೇಳಿದೆಯಲ್ಲ, ನಿನ್ನನ್ನು ಕೊಲ್ಲುವುದಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ ಎಂಬುದಾಗಿ ನೀನು ತಿಳಿದುಕೊಂಡಿದೆಯೇ? ನಿನ್ನನ್ನು ಕೊಲ್ಲುವಂತಹ ಮರ್ಮವನ್ನು ಸರಿಯಾಗಿ ಅರ್ಥ ಮಾಡಿಕೊಂಡಿದ್ದೇನೆ. ಸಾಮಾನ್ಯ ಅಸ್ತ್ರದಿಂದ ನೀನು ಸಾಯುವುದಿಲ್ಲ. ಆದ್ದರಿಂದಲೇ ನನ್ನ ಅಣ್ಣನಂತಹ ಶ್ರೀರಾಮಚಂದ್ರನನ್ನೇ ಮನಸಾರ ಧ್ಯಾನಿಸಿ ಇದು ಬ್ರಹ್ಮಾಸ್ತ್ರವನ್ನು ಎಸೆಯುವೆನು.